ಅದ್ಭುತ ದೃಶ್ಯ ಕಾವ್ಯದ ಮೂಲಕ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಸೆನ್ಸೇಷನ್ ಸೃಷ್ಟಿಸಿದ್ದು ಬಾಹುಬಲಿ ಸಿನಿಮಾ. ಅದರಲ್ಲೂ ಬಾಹುಬಲಿ ಬೆನ್ನಿಗೆ ಕಟ್ಟಪ್ಪ ಇರಿದಿದ್ದು ಎಲ್ಲಾ ಪ್ರೇಕ್ಷಕರನ್ನ ಬೆರಗಾಗಿಸಿತ್ತು. ಆದ್ರೀಗ ಅದೇ ರೀತಿ ಅದೇ ಸೀನ್ ಕನ್ನಡ ಬಿಗ್ ಬಾಸ್ನಲ್ಲಿ ನಡೆದಿದೆ. ಕುಚಿಕು ಗೆಳೆಯನಂತಿದ್ದ ಗಿಲ್ಲಿ ಬೆನ್ನಿಗೆ ರಘು ಚೂರಿ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಹಾಗಾದ್ರೆ ಇಬ್ಬರ ಗೆಳೆತನದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೌದು, ಬಾಹುಬಲಿ ಸಿನಿಮಾ ಯಾರಿಗ್ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಕಟ್ಟಪ್ಪ ಹಾಗೂ ಬಾಹುಬಲಿಯ ಒಡನಾಟ ಜೊತೆಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅದ್ಭುತವಾಗಿತ್ತು. ಇದೇ ತರದ ಒಂದು ಘಟನೆ ಬಿಗ್ ಬಾಸ್ ಶೋನ ಗಿಲ್ಲಿ ಮತ್ತು ರಘು ಮಧ್ಯೆ ನಡೆದಿದೆ. ಇಷ್ಟ ದಿನ ಸ್ನೇಹ ಜೀವಿಗಳಾಗಿದ್ದ ಮ್ಯೂಟೆಂಟ್ ರಘು ಹಾಗೂ ಗಿಲ್ಲಿ ನಟ ಮೊನ್ನೆ ರೆಸಾರ್ಟ್ ಟಾಸ್ಕ್ ಆದಾಗಿನಿಂದ ಒಬ್ಬರ ಮೇಲೊಬ್ಬರು ಕತ್ತಿ ಮಸೆಯುತ್ತಿರುವಂತೆ ಕಾಣ್ತಾ ಇದೆ. ಗಿಲ್ಲಿ ರಘು ಗಡ್ಡಕ್ಕೆ ಕೈ ಹಾಕಿ ಕಿಚಾಯಿಸೋದು, ರಘು ಮೈ ಮೇಲೆ ಬೀಳೋದು, ಹಾಗೆ ಗಿಲ್ಲಿ ಮೇಲೆ ರಘು ಅವರ ಹುಸಿ ಮುನಿಸು ಇವೆಲ್ಲ ಜನರನ್ನ ಸಖತ್ ಎಂಟರ್ಟೈನ್ ಮಾಡ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಇವರಿಬ್ರು ಹಾವು ಮುಂಗುಸಿ ಥರ ಆಡ್ತಿದ್ದಾರೆ. ರಘು ಏನ್ ಹೇಳಿದ್ರು ಗಿಲ್ಲಿ ಅದನ್ನ ತಗೊಳ್ಳೋಕೆ ರೆಡಿ ಇಲ್ಲ. ಹಾಗೆ ಗಿಲ್ಲಿ ಬಾಯಿ ತೆಗೆದ್ರೆ ರಘು ಪಿತ್ತ ನೆತ್ತಿಗೇರ್ತಿದೆ. ಇದೀಗ ನಾಮಿನೇಷನ್ ವರೆಗೂ ಬಂದು ನಿಂತಿದೆ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಒಂದು ಚಟುವಟಿಕೆ ಮೂಲಕ ಮನೆ ಮಂದಿ ನಾಮಿನೇಟ್ ಮಾಡಬೇಕಾಗಿತ್ತು. ಬೆನ್ನಿಗೆ ವೃತ್ತಾಕಾರದ ಬೆಂಡನ್ನ ಪ್ರತಿಯೊಬ್ಬರಿಗೆ ಕಟ್ಟಲಾಗಿತ್ತು. ಆ ಬೆಂಡಿಗೆ ಚಾಕು ಹಾಕುವ ಮೂಲಕ ನಾಮಿನೇಟ್ ಮಾಡಬೇಕು. ರಘು ಅವರು ಚಾಕುವನ್ನ ಗಿಲ್ಲಿಗೆ ಹಾಕಿ ನಾಮಿನೇಟ್ ಮಾಡಿದ್ರು. ಗಿಲ್ಲಿಯನ್ನ ರಘು ನಾಮಿನೇಟ್ ಮಾಡ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ. ರಘು ನಾಮಿನೇಟ್ ಮಾಡಿದ್ದನ್ನ ಅನೇಕರು ಕಟ್ಟಪ್ಪ ಬಾಹುಬಲಿಗೆ ಚಾಕು ಹಾಕಿದ್ದಕ್ಕೆ ಹೋಲಿಕೆ ಮಾಡಿದ್ದಾರೆ. ಯಾವ ರೀತಿ ಬಾಹುಬಲಿ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಕಟ್ಟಪ್ಪ ಬಾಹುಬಲಿಗೆ ಕತ್ತಿ ಚುಚ್ಚುತ್ತಾರೆ, ಅದೇ ರೀತಿ ರಘು ಗಿಲ್ಲಿಗೆ ಹಾಕಿದ್ದಾರೆ ಅಂತ ಎರಡು ಫೋಟೋಗಳನ್ನ ಕ್ಲಬ್ ಮಾಡಿ ಟ್ರೋಲ್ ಮಾಡಲಾಗ್ತಿದೆ. ಅದೇನೇ ಇರಲಿ, ಇವರಿಬ್ಬರ ಗೆಳೆತನ ತುಂಟಾಟ ವೀಕ್ಷಕರನ್ನ ಸಖತ್ ಎಂಟರ್ಟೈನ್ ಮಾಡ್ತಾ ಇತ್ತು. ಬಟ್ ಇನ್ಮುಂದೆ ಇಬ್ಬರ ಬಾಂಡಿಂಗ್ ಹೇಗಿರುತ್ತೆ ಅಂತ ಕಾದು ನೋಡ್ಬೇಕಿದೆ. ಅದಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಯಾರನ್ನ ನಾಮಿನೇಟ್ ಮಾಡಬಹುದು ಎಂಬ ಕುತೂಹಲವಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.